12 ಬ್ಯಾಟರಿಗಳನ್ನು ಸಾರ್ವಜನಿಕ ಆಸ್ಪತ್ರೆ ಬದಾಮಿಯಲ್ಲಿ ಅವನ್ನ ಚಾರ್ಜ್ ಮಾಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮಾನ್ಯ ಇವರು ನಮ್ಮ ಆಡಳಿತ ವೈದ್ಯಾಧಿಕಾರಿಗಳು ಇನ್ಫಾರ್ಮೇಶನ್ ತಗೊಂಡಿದ್ದೆ. ಅದು ಮೊನ್ನೆ ನಾನು ಗುರುವಾರದ ದಿನ ಇಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಕೆಲವೊಂದು ಕಂಡೆಮ್ ಐಟಮ್ಸು ಅವನ್ನೆಲ್ಲ ನೋಡಿದಾಗ ಅಲ್ಲಿ ಕೆಲವೊಂದು ಬ್ಯಾಟರಿಗಳು ಕೂಡ ಏನು ಉಪಯೋಗ ಪಡದೆ ಒಂದು ಕಡೆಗೆ ಇಟ್ಟಿರೋದು ಗಮನಕ್ಕೆ ಬಂದಿತ್ತು. ಅದರಿಂದ ಅದನ್ನ ಮೇಯ್ನ್ ಏನಪ್ಪಾ ಅಂತಂದ್ರೆ ಹೋದ ವಾರ ಮಾನ್ಯ ಶಾಸಕರು ಆಸ್ಪತ್ರೆಗೆ ಭೇಟಿ ನೀಡಿದಾಗ ಕೆಲವೊಂದು ಆಸ್ಪತ್ರೆಯ ನ್ಯೂನತೆಗಳ ಬಗ್ಗೆ ನಮಗೆ ಪರ್ಸನಲ್ ಆಗಿ ಬಂದು ಖುದ್ದಾಗಿ ಭೇಟಿ ನೀಡಿ ಈ ಆಸ್ಪತ್ರೆಯ ಇದನ್ನೆಲ್ಲ ಸರಿಪಡಿಸಿ ಅನ್ನೋ ಒಂದು ಮಾತು ಸೂಚಿಸಿದ್ರು. ಹಾಗಾಗಿ ಅವತ್ತು ನಾವು ಕೂಡ ಬಂದಿದ್ವಿ. ಬಂದು ನೋಡಿದಾಗ ಆ ಬ್ಯಾಟರಿಗಳು ಸುಸ್ಥಿತಿಯಲ್ಲಿದ್ದಾವೋ ಇಲ್ವೋ ಅನ್ನೋದನ್ನ ಫಸ್ಟ್ ಐಡೆಂಟಿಫೈ ಮಾಡಿ ಅನ್ನೋದನ್ನ ಡೈರೆಕ್ಷನ್ ಕೊಟ್ಟಿದೆ. ಅದ್ರ ಪ್ರಕಾರ ಶನಿವಾರದ ದಿನ ಅವರು ಬ್ಯಾಟರಿಗಳನ್ನ ಚಾರ್ಜಿಗೆ ಕಳಿಸಿದ್ವಿ ಅನ್ನೋ ಮಾತು ಹೇಳಿದ್ದಾರೆ. ಅದನ್ನ ಮತ್ತೆ ನಿನ್ನೆ ಕೂಡ ವೆರಿಫೈ ಮಾಡಿದಾಗ 6 ಬ್ಯಾಟರಿಗಳು ಅದರಲ್ಲಿ ಸೂಕ್ತವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾವೆ. 6 ಬ್ಯಾಟರಿಗಳು ಇನ್ನು ಚಾರ್ಜ್ಗಿಟ್ಟು ಅವು ಕಂಡೆಮ್ ಆಗಿದಾವ ಅಥವಾ ವರ್ಕ್ ಆಗ್ತಾ ಇಲ್ವ ಅನ್ನೋ ಕಂಡೀಷನ್ ಅನ್ನು ನೋಡಲಿಕ್ಕೆ ಈಗ ಆಲ್ರೆಡಿ ಚಾರ್ಜ್ಗೂ ಇಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ದುರುದ್ದೇಶಪೂರ್ವಕವಾಗಿ ಆ ಬ್ಯಾಟರಿಗಳನ್ನು ಕೊಂಡೊಯ್ದಿಲ್ಲ ಅಥವಾ ಬೇರೆ ರೀತಿಯಲ್ಲಿ ಉಪಯೋಗಿಸಿಲ್ಲ. ಅದು ಆಸ್ಪತ್ರೆ ಬ್ಯಾಟರಿಗಳನ್ನೇ ಚಾರ್ಜ್ಗೆ ತೆಗೆದುಕೊಂಡು ಹೋಗಿ ಮತ್ತೆ ವಾಪಸ್ ತಂದಿರುವಂತ ಘಟನೆ ನಡೆದಿರೋದು. ಆಸ್ಪತ್ರೆ ಒಳಗೆ ಯಾವುದೇ ರೀತಿ ನಡೆದಿಲ್ರಿ? ಅಲ್ಲ, ಇದ್ರ ಬಗ್ಗೆ ಬ್ಯಾಟರಿ ಬಗ್ಗೆ ಯಾವುದು ನಡೆದಿಲ್ಲ. ಅವ್ಯವಹಾರ ಇಲ್ಲ. ಅವ್ಯವಹಾರ